ಪಿಸಿಎನ್ ನ್ಯೂಸ್ಗೆ ಸ್ವಾಗತ. ನಾನು ನಿಮ್ಮ ಲಕ್ಷ್ಮೀ ಗಾದ್ಗಿ. ಇಂದಿನ ಮುಖ್ಯಾಂಶಗಳು. ಶ್ರೀರಾಮನವಮಿ ನಗರದಲ್ಲಿ ನಡೆದ ಶ್ರೀರಾಮನ ಭಾವಚಿತ್ರದ ಭವ್ಯ ಮೆರವಣಿಗೆ. ಔರಾದ್ನಲ್ಲಿ ಕಾರ್ಮಿಕರಿಗೆ ಸುರಕ್ಷತಾ ಕಿಟ್ ವಿತರಣೆ. ಕಾರ್ಮಿಕರಿಗೆ ಎಲ್ಲ ಯೋಜನೆಗಳನ್ನು ತಲುಪಿಸಲು ಅಧಿಕಾರಿಗಳಿಗೆ ಸೂಚಿಸಿದ ಶಾಸಕ ಪ್ರಭು ಚವ್ಹಾಣ್. ಅನುಭವ ಮಂಟಪಕ್ಕೆ ಹೆಚ್ಚುವರಿ 50 ಕೋಟಿ ರೂಪಾಯಿ ಬಿಡುಗಡೆ. ಈಶ್ವರ್ ಖಂಡ್ರೆ. ಮಹಿಳೆಯು ಸಮಾಜದ ಪ್ರಗತಿಯಲ್ಲಿ ಪ್ರಮುಖ ಪಾತ್ರ ವಹಿಸಲು ವಿಶ್ವಗುರು ಬಸವಣ್ಣನವರೇ ಕಾರಣ. ಡಾಕ್ಟರ್ ಗುರಮ್ಮ ಸಿದ್ದಾರೆಡ್ಡಿ. ಮರ್ಯಾದ ಪುರುಷೋತ್ತಮ ಶಿವನ ರೂಪದಲ್ಲಿ ಜನಿಸಿದ ಶ್ರೀರಾಮ ಜನ್ಮದಿನವನ್ನು ನಗರ ಸೇರಿದಂತೆ ಜಿಲ್ಲಾದ್ಯಂತ ರಾಮ ಭಕ್ತರು ಶ್ರದ್ಧೆ ಭಕ್ತಿಯಿಂದ ಆಚರಿಸಿದರು. ರಾಮನವಮಿ ಪ್ರಯುಕ್ತ ನಗರ ರಾಮ ಮಂದಿರ, ವನವಾಸ ಮಂದಿರ, ಹನುಮಾನ ಮಂದಿರದ ಪರಿಸರದ ಸುತ್ತಲೂ ನಾನಾ ತರಹದ ಅಲಂಕರಿಸಿದ ವಿದ್ಯುತ್ ದೀಪಗಳು ಕಂಗೊಳಿಸಿದವು. ರಾಮನವಮಿ ಹಿನ್ನೆಲೆಯಲ್ಲಿ ಸಾಯಂಕಾಲ ಶ್ರೀರಾಮನ ಭಾವಚಿತ್ರದ ಭವ್ಯ ಮೆರವಣಿಗೆಯು ನಡೆಯಿತು. ಯುವ ಹಿಂದೂ ಸೇನಾದಿಂದ ನಗರದಲ್ಲಿ ಅಲಂಕೃತ ವಾಹನದಲ್ಲಿ ರಾಮನ ಭಾವಚಿತ್ರದ ನಡೆದ ಮೆರವಣಿಗೆ ಗಮನ ಸೆಳೆಯಿತು. ನಗರದ ಜಸ್ಕಾಂ ಕಚೇರಿಯ ಬಳಿಯ ಹನುಮಾನ್ ಮಂದಿರದಿಂದ ಆರಂಭಗೊಂಡ ಮೆರವಣಿಗೆಯು ಮುಖ್ಯ ಬೀದಿಗಳ ಮೂಲಕ ಹಾಯ್ದು ಹಳೆ ನಗರ ಓಲ್ಡ್ ಸಿಟಿಯ ರಾಮ ಮಂದಿರಕ್ಕೆ ತೆರಳಿ ಸಮಾವೇಶಗೊಂಡಿತು. ಮೆರವಣಿಗೆ ಉದ್ದಕ್ಕೂ ಸೇನೆಯ ಕಾರ್ಯಕರ್ತರು ಹಾಗೂ ಯುವಕರು ಜೈ ಶ್ರೀರಾಮ್ ಘೋಷಣೆ ಕೂಗುತ್ತಾ ಮುಂದೆ ಸಾಗಿದರು. ಸಂಗೀತದ ತಾಳಕ್ಕೆ ತಕ್ಕಂತೆ ಹೆಜ್ಜೆ ಹಾಕಿ ಸಂಭ್ರಮಿಸಿದರು. ಕಾರ್ಮಿಕ ಇಲಾಖೆ ಕಟ್ಟಡ ಮತ್ತು ಇತರೆ ನಿರ್ಮಾಣ ಕಾರ್ಮಿಕರ ಕಲ್ಯಾಣ ಮಂಡಳಿಯ ಸಂಯುಕ್ತಾಶ್ರಯದಲ್ಲಿ ಔರಾದ್ ಬಿ ಪಟ್ಟಣದ ಶಾಸಕರ ಕಚೇರಿ ಆವರಣದಲ್ಲಿ ಮಾರ್ಚ್ 27 ಶುಕ್ರವಾರ ಏರ್ಪಡಿಸಿದ ಕಾರ್ಮಿಕರಿಗಾಗಿ ಸುರಕ್ಷತಾ ಕಿಟ್ ಮತ್ತು ಆರ್ಪಿಎಲ್ ತರಬೇತಿ ಪ್ರಮಾಣ ಪತ್ರಗಳನ್ನು ವಿತರಿಸುವ ಕಾರ್ಯಕ್ರಮವನ್ನು ಮಾಜಿ ಸಚಿವರೂ ಆದ ಶಾಸಕ ಪ್ರಭು ಚವ್ಹಾಣ್ ಉದ್ಘಾಟಿಸಿದರು. ಪ್ರಭು ಚವ್ಹಾಣ್ ಅವರು ಮಾತನಾಡಿ, ಕಾರ್ಮಿಕರ ಹಿತದೃಷ್ಟಿಯಿಂದ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳಿಂದ ಜಾರಿಗೊಳಿಸಿದ ಎಲ್ಲ ಯೋಜನೆಗಳನ್ನು ಅರ್ಹ ಕಾರ್ಮಿಕರಿಗೆ ಪ್ರಾಮಾಣಿಕವಾಗಿ ತಲುಪಿಸಬೇಕು ಎಂದು ತಿಳಿಸಿದರು. ಕಟ್ಟಡ ಮತ್ತು ಇತರೆ ನಿರ್ಮಾಣ ಕಾರ್ಮಿಕರಿಗಾಗಿ ಪಿಂಚಣಿ, ದುರ್ಬಲತೆ ಪಿಂಚಣಿ, ಟ್ರೈನಿಂಗ್ ಕಮ್ ಟೂಲ್ ಕಿಟ್ ಸೌಲಭ್ಯ, ಹೆರಿಗೆ ಸೌಲಭ್ಯ, ಅಂತ್ಯಕ್ರಿಯೆ ವೆಚ್ಚ, ಶೈಕ್ಷಣಿಕ ಸಹಾಯಧನ, ವೈದ್ಯಕೀಯ ಸಹಾಯಧನ, ಅಪಘಾತ ಪರಿಹಾರ, ಮದುವೆ ಸಹಾಯಧನ, ತಾಯಿ ಮಗು ಸಹಾಯ ಹಸ್ತದಂತಹ 10 ಹಲವು ಯೋಜನೆಗಳಿವೆ. ಈ ಎಲ್ಲ ಯೋಜನೆಗಳ ಬಗ್ಗೆ ಪ್ರತಿಯೊಬ್ಬ ಕಾರ್ಮಿಕರಿಗೆ ತಿಳಿಸಬೇಕು. ನಾನು ಕೂಡ ಬಡತನ ಕಂಡಿದ್ದರಿಂದ ಬಡವರ ಕಷ್ಟಗಳೇನು, ಕಾರ್ಮಿಕರ ಸಂಕಷ್ಟಗಳೇನು ಎಂಬುದು ಚೆನ್ನಾಗಿ ತಿಳಿದಿದ್ದೇನೆ. ಕಾರ್ಮಿಕರಿಗೆ ಇಲಾಖೆಯ ಯೋಜನೆಗಳ ಬಗ್ಗೆ ಜಾಗೃತಿ ಮೂಡಿಸುವ ಉದ್ದೇಶದಿಂದ ದೊಡ್ಡ ಕಾರ್ಯಕ್ರಮ ಆಯೋಜಿಸಲಾಗಿದೆ. ಕಾರ್ಮಿಕರಿಗಾಗಿ ಬಂದಿರುವ ಎಲ್ಲ ಕಿಟ್ಗಳು ಹಾಗೂ ಮತ್ತಿತರೆ ಎಲ್ಲ ಸೌಲಭ್ಯಗಳನ್ನು ತಲುಪಿಸಬೇಕು ಎಂದು ಅಧಿಕಾರಿಗಳಿಗೆ ಸೂಚಿಸಿದರು. ತಹಸೀಲ್ದಾರ್ ಮಹೇಶ್ ಪಾಟೀಲ್, ಮುಖಂಡರಾದ ದೋಂಡಿಬಾ ನರೋಟೆ, ಶಿವರಾಜ್ ಅಲ್ಮಾಜೆ, ಶ್ರೀನಿವಾಸ್ ಖೂಬಾ, ರಾಮ್ ನರೋಟೆ ಸೇರಿದಂತೆ ಸಂಘದ ಪ್ರಮುಖರಾದ ಅನಿಲ್ ಕುಮಾರ್ ಭುಜಂಗೆ, ಅಭಿಮಾನ ವಿನಾಯಕ್, ನಿತಿನ್, ಲಕ್ಷ್ಮಣ್, ಮಂಜುನಾಥ್, ರಘುನಾಥ್, ನಜೀರ್ ಸಾಬ್, ಸುನಿಲ್ ಕುಮಾರ್ ವಾಗ್ಮೋರೆ, ಬಸವರಾಜ್ ಹಳ್ಳೆ ಸೇರಿದಂತೆ ಔರಾದ್ ಬಿ ಹಾಗೂ ಕಮಲ್ ನಗರ್ ತಾಲೂಕಿನಿಂದ ಆಗಮಿಸಿದ ಕಾರ್ಮಿಕರು ಹಾಗೂ ಸಾರ್ವಜನಿಕರು ಉಪಸ್ಥಿತರಿದ್ದರು. इसलिए आप लोगों पे अन्याय होना नहीं है, आप लोग का सेवा होना है, आपका घर ठीक से चलना है, आपका बेटा अच्छा से पढ़ना है, आपके आने वाला पीढ़ी बच्चा आईएएस अधिकारी बनना है। सरकार में सब सहूलत है, सिर्फ देने वाला चाहिए, लेने वाला चाहिए और हम दिलाने वाला चाहिए। खबर है ना?
आप इतने लोग नहीं आएंगे, बात नहीं सुनेंगे, एमएलए साहब नಮ್ಗೆ ಗೊತ್ತಿಲ್ಲ, हम माताड़ला, इसलिए मैंने आपको बुलाया है। मैंने आपको बुलाया है, कम से कम 15-12 है आदमी। उस दिन घर पे आया था, साहब 1-2 को बुलाता हूँ, दे दो, बोला ना 2 को बुलाता हूँ, दे दो। आने कोड़ा समस्या है, कोई तकलीफ है तो आप बात करना है। कितना दिन चुप रहेंगे? कितना दिन? आप सुबह घर से आते हैं, मेहनत करते हैं, नाके पे जाते हैं, बोझा उठाते हैं, सब काम करते हैं। सरकार में दुनिया का सहूलत है। सरकार केंद्र सरकार का हो, राज्य सरकार हो, कोई हो, आज का सब चल रहा है पेपर पे। इसलिए प्रैक्टिकल होना चाहिए, आपको पूर्ण मालूम होना चाहिए, इसलिए आपको यहाँ बुलाया है। और जो भी एक्सीडेंट हो गया तो आप ऑफिस को कांटेक्ट करना है। कोई बीमार है, ऑफिस को कांटेक्ट करना है। आपके घर में शादी है, ऑफिस को कांटेक्ट करना है। या अधिकार ऑफिस है कि नहीं? आपका अधिकारी लोग है कि नहीं? कौन कौन है? सभी लोग फोन उठाते कि नहीं लोगों का? रघुनाथ, रघुनंदन। ಆಧುನಿಕ ಅನುಭವ ಮಂಟಪ ಕಾಮಗಾರಿಯನ್ನು ತ್ವರಿತವಾಗಿ ಪೂರ್ಣಗೊಳಿಸಲು ತಮ್ಮ ಕೋರಿಕೆಯ ಮೇರೆಗೆ ಹಣಕಾಸು ಸಚಿವರೂ ಆದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಹೆಚ್ಚುವರಿಯಾಗಿ 50 ಕೋಟಿ ರೂಪಾಯಿಗಳನ್ನು ಪೂರಕ ಬಜೆಟ್ನಲ್ಲಿ ನೀಡಿ ಬಿಡುಗಡೆ ಮಾಡಿರುವುದಕ್ಕೆ ಜಿಲ್ಲಾ ಉಸ್ತುವಾರಿ ಸಚಿವ ಈಶ್ವರ್ ಖಂಡ್ರೆ ಧನ್ಯವಾದ ತಿಳಿಸಿದ್ದಾರೆ. ಮುಂದಿನ ವರ್ಷ ಅಂದರೆ 2027ರ ಮಾರ್ಚ್ ತಿಂಗಳೊಳಗೆ ಆಧುನಿಕ ಅನುಭವ ಮಂಟಪ ಕಾಮಗಾರಿ ಪೂರ್ಣಗೊಳಿಸಲು ಸಂಕಲ್ಪ ಮಾಡಿದ್ದು, ಈ ನಿಟ್ಟಿನಲ್ಲಿ ಕಾಮಗಾರಿಯ ವೇಗ ಹೆಚ್ಚಿಸಲು ಹೆಚ್ಚುವರಿಯಾಗಿ 50 ಕೋಟಿ ಬಿಡುಗಡೆ ಮಾಡುವಂತೆ ತಾವು ಕೋರಿದ್ದು, ಮುಖ್ಯಮಂತ್ರಿಗಳು ಪೂರಕ ಬಜೆಟ್ನಲ್ಲಿ ಅದಕ್ಕೆ ಅವಕಾಶ ಮಾಡಿ ಹಣ ಬಿಡುಗಡೆ ಮಾಡಿದ್ದಾರೆ. ನಾವು ನುಡಿದಂತೆ ನಡೆದಿದ್ದೇವೆ ಎಂದು ಹೇಳಿದ್ದಾರೆ. 770 ಅಮರಗಣಗಳ ಹೆಸರಲ್ಲಿ ಅವರ ಚಿತ್ರವಿರುವ ಕಂಬಗಳಲ್ಲಿ 770 ವಚನಗಳನ್ನು ಕೆತ್ತಿಸಲಾಗಿದೆ. ವೈಜ್ಞಾನಿಕವಾಗಿ ಇಷ್ಟಲಿಂಗ ಪೂಜೆಯ ಪರಿಕಲ್ಪನೆಯನ್ನು ಈ ಆಧುನಿಕ ಅನುಭವ ಮಂಟಪದಲ್ಲಿ ಅಳವಡಿಸಲಾಗಿದೆ. ಕಾಮಗಾರಿ ಅತ್ಯಂತ ವೇಗವಾಗಿ ನಡೆಯುತ್ತಿದ್ದು, ಮುಂದಿನ ವರ್ಷ ಬಸವ ಜಯಂತಿಯೊಳಗೆ ಈ ಕಾಮಗಾರಿ ಪೂರ್ಣಗೊಳಿಸಿ ಲೋಕಾರ್ಪಣೆ ಮಾಡುವುದು ಸರ್ಕಾರದ ಸಂಕಲ್ಪವಾಗಿದೆ ಎಂದು ಜಿಲ್ಲಾ ಉಸ್ತುವಾರಿ ಸಚಿವ ಈಶ್ವರ್ ಖಂಡ್ರೆ ತಿಳಿಸಿದ್ದಾರೆ. ನಗರದ ಸಿದ್ಧಶ್ರೀ ನಿವಾಸದಲ್ಲಿ ರಾಜ್ಯ ಮಟ್ಟದ ಮಹಿಳಾ ಸಮ್ಮೇಳನ ಪ್ರಥಮ ಸರ್ವಾಧ್ಯಕ್ಷರಾಗಿ ಆಯ್ಕೆಯಾದ ಸಮ್ಮೇಳನವನ್ನು ಯಶಸ್ವಿಗೊಳಿಸಿರುವ ಡಾಕ್ಟರ್ ಗುರಮ್ಮ ಸಿದ್ದಾರೆಡ್ಡಿರವರ ಗೌರವ ಅಭಿನಂದನಾ ಸಮಾರಂಭ ಜರುಗಿತು. ಬೆಂಗಳೂರಿನಲ್ಲಿ ಮಾರ್ಚ್ 14ರಂದು ಕರ್ನಾಟಕ ವಚನ ಸಾಹಿತ್ಯ ಪರಿಷತ್ತು ಬೆಂಗಳೂರು ವತಿಯಿಂದ ಆಯೋಜಿಸಿರುವ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ರಾಜ್ಯ ಮಟ್ಟದ ಪ್ರಥಮ ಮಹಿಳಾ ಸಮ್ಮೇಳನದ ಸರ್ವಾಧ್ಯಕ್ಷರಾಗಿ ಬೀದರ್ ಜಿಲ್ಲೆಯ ಸಮಾಜ ಸೇವಕಿ ನೊಂದ ಮಹಿಳೆಯರ ಆಶಾಕಿರಣ ಡಾಕ್ಟರ್ ಗುರಮ್ಮ ಸಿದ್ದಾರೆಡ್ಡಿಯವರು ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಮತ್ತು ಮಹಿಳಾ ಸಮ್ಮೇಳನವನ್ನು ಅದ್ದೂರಿಯಾಗಿ ಯಶಸ್ವಿಗೊಳಿಸಿರುವ ಪ್ರಯುಕ್ತ ಜಿಲ್ಲಾ ಹಾಗೂ ತಾಲೂಕಾ ಕರ್ನಾಟಕ ವಚನ ಸಾಹಿತ್ಯ ಪರಿಷತ್ತು ವತಿಯಿಂದ ಡಾಕ್ಟರ್ ಗುರಮ್ಮ ಸಿದ್ದಾರೆಡ್ಡಿರವರನ್ನು ಗೌರವಿಸಲಾಯಿತು. ಗೌರವ ಸ್ವೀಕರಿಸಿ ಡಾಕ್ಟರ್ ಗುರಮ್ಮ ಸಿದ್ದಾರೆಡ್ಡಿಯವರು ಮಾತನಾಡುತ್ತಾ, 12ನೇ ಶತಮಾನದಲ್ಲಿ ಬಸವಣ್ಣನವರು ಮತ್ತು ಬಸವಾದಿ ಶರಣರು ಮಹಿಳೆಗೆ ಸ್ವಾತಂತ್ರ್ಯತೆ ಮತ್ತು ಸಮಾನತೆ ನೀಡಿದ್ದು ಐತಿಹಾಸಿಕವಾಗಿದೆ. ಇಂದು ಮಹಿಳೆಯು ಎಲ್ಲಾ ಕ್ಷೇತ್ರಗಳಲ್ಲಿ ತನ್ನ ಪ್ರತಿಭೆ, ವ್ಯಕ್ತಿತ್ವವನ್ನು ಬೀರುತ್ತಿದ್ದಾರೆ. ಆಕೆಯು ಪುರುಷನ ಸರಿಸಮಾನವಾಗಿ ಸೇವೆ ಮಾಡುತ್ತಿದ್ದಾಳೆ. ಮಹಿಳೆಯು ಸಮಾಜದ ಪ್ರಗತಿಯಲ್ಲಿ ಪ್ರಮುಖ ಪಾತ್ರ ವಹಿಸಲು ವಿಶ್ವಗುರು ಬಸವಣ್ಣನವರೇ ಕಾರಣರಾಗಿದ್ದಾರೆ ಎಂದರು. ಜಿಲ್ಲಾ ವಚನ ಸಾಹಿತ್ಯ ಪರಿಷತ್ತಿನ ಕೋಶಾಧ್ಯಕ್ಷ ಪ್ರೊಫೆಸರ್ ಉಮಾಕಾಂತ್ ಮೀಸೆ, ಸಂಘಟನಾ ಕಾರ್ಯದರ್ಶಿಗಳಾದ ಶೈಲಜಾ ಚಳಕಾಪುರೆ, ಉಪಾಧ್ಯಕ್ಷೆ ಪುಣ್ಯವತಿ ವಿಸಾಜಿ, ತಾಲೂಕಾ ಕಾರ್ಯದರ್ಶಿಗಳಾದ ರೋಹಿತ್ ಜೀರೋವೆ, ಸಲಹೆಗಾರರಾದ ಭಾರತಿ ಪಾಟೀಲ್, ಲಕ್ಷ್ಮೀ ಬಿರಾದಾರ್, ಹೇಮಲತಾ ವೀರ್ಶೆಟ್ಟೆ, ಪ್ರಮುಖರಾದ ಭಾರತಿ ವಸ್ತ್ರದ್, ದಿಲೀಪ್ ಬಿರಾದಾರ್, ಉಮೇಶ್ ಅಷ್ಟೂರೆ, ನಂದಾ ಪಾಟೀಲ್, ರಾಚಯ್ಯ ನಾಶಿ, ಅಶೋಕ್ ಮಾಳೆಗಾಂವ್, ರಮೇಶ್ ತಿಪ್ಶೆಟ್ಟಿ, ಬಸವರಾಜ್ ಬಿರಾದಾರ್, ಗುರುನಾಥ್ ಬಿರಾದಾರ್ ಮುಂತಾದವರು ಭಾಗವಹಿಸಿದರು. ಇದರೊಂದಿಗೆ ನಮ್ಮ ಇಂದಿನ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಮುಂದಿನ ವಾರ್ತೆಗಳೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.